ಅದಕ್ಕೆ ಅಳಬೇಡಿ, ಅದಕ್ಕೆ ಏನು ಆಗಲ್ಲ. ಚೆನ್ನಾಗಾಗ್ತಾಳೆ, ಸುಮ್ಮನೆ ಇರಿ. ಹಾಸ್ಪಿಟ್ಲಿಗೆ ಬಂದಿದೀವಲ್ಲ ಈಗ, ಡಾಕ್ಟರ್ ಹತ್ರ ತೋರ್ಸೋಣ, ಸುಮ್ಮನೆ ಇರಿ. ಸಿಸ್ಟರ್ ಡಾಕ್ಟರ್ ಇದ್ದಾರ? ಪಾಪುಗೆ ಪ್ರಜ್ಞೆ ತಪ್ಪಿದೆ, ಮಂಚದ ಮೇಲಿಂದ ಬಿದ್ದುಬಿಟ್ಟು ಒಂದ್ ಸ್ವಲ್ಪ ರಕ್ತನೂ ಬಂದಿದೆ, ಅದಕ್ಕೆ ಡಾಕ್ಟರ್ ಹತ್ರ ಅರ್ಜೆಂಟ್ ತೋರಿಸ್ಬೇಕಾಗಿತ್ತು. ಡಾಕ್ಟರ್ ಇದ್ದಾರ ಹೇಳಿ ಬೇಗ. ಹೌದಾ, ಪಾಪು ಚೆನ್ನಾಗಿಲ್ವಾ? ಸರಿ ಬನ್ನಿ, ಒಬ್ರು ಪೇಷಂಟ್ ಒಳಗಡೆ ಹೋಗಿದ್ದಾರೆ, ನಾನು ಡಾಕ್ಟರ್ ಹತ್ರ ಹೇಳ್ತೀನಿ ಈ ತರ ಪಾಪುಗೆ ಪ್ರಜ್ಞೆ ತಪ್ಪಿದೆ ಅಂತ ಹೇಳಿ. ಬೇಗ ನೋಡ್ತಾರೆ, ಬನ್ನಿ ಕೂತ್ಕೊ ಬನ್ನಿ, ನಾನು ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಿ ಬೇಗ. ಸಿಸ್ಟರ್ ನಾವು ನಿಂತ್ಕೊಂಡೇ ಇರ್ತೀವಿ, ಪರವಾಗಿಲ್ಲ, ಬೇಗ ಡಾಕ್ಟರ್ ಹತ್ರ ಹೇಳಿ ಸಿಸ್ಟರ್, ಬೇಗ ನಮ್ಮ ಪಾಪುನ ನೋಡಕ್ಕೆ ಹೇಳಿ. ಆಯ್ತಾಯ್ತು, ಯಾಕೆ ಗಾಬರಿ ಪಡ್ತೀರಾ? ಪಾಪು ಏನು ಆಗಲ್ಲ, ಹುಷಾರಾಗ್ತಾಳೆ, ಸುಮ್ಮನೆ ಇರಿ. ಡಾಕ್ಟರ್ ಹತ್ರ ನಾನು ಮಾತಾಡಿ ಬರ್ತೀನಿ. ರಶ್ಮಿ ನಿಮ್ಮ ಅಣ್ಣಗೆ ಒಂದು ಫೋನ್ ಮಾಡಬೇಕಾಗಿತ್ತು, ಅವ್ರಿಗೂ ವಿಷಯ ತಿಳಿಸಿದ್ರೆ ಬರೋರು. ನನಗೆ ಯಾಕೋ ತುಂಬಾ ಭಯ ಆಗ್ತೈತೆ ರಶ್ಮಿ, ನಿಮ್ಮ ಅಣ್ಣ ಫೋನ್ ಮಾಡ್ದೋ ಇಲ್ವೋ? ಅದಕ್ಕೆ ಆಟೋದಲ್ಲಿ ಕರ್ಕೊಂಡ್ ಬರ್ತಾ ಇದ್ವಲ್ಲ, ಅವಾಗಲೇ ಅಣ್ಣಗೆ ಫೋನ್ ಮಾಡಿ ಹೇಳಿದೀನಿ, ಹಿಂಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ, ಪಾಪು ಹುಷಾರಿಲ್ಲ, ನೀನು ಹಾಸ್ಪಿಟ್ಲಿಗೆ ಬಾ ಅಂತ ಹೇಳಿದೀನಿ, ಅಡ್ರೆಸ್ನು ಹೇಳಿದೀನಿ. ಅವನೆಲ್ಲ ಬರ್ತಾನೆ, ನೀವೇನು ಎದುರುಗಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರಿ, ಪಾಪು ಹುಷಾರಾಗ್ತಾಳೆ. ಡಾಕ್ಟರ್ ಹತ್ರ ಹೇಳಿದೀನಿ, ಕಳಿಸಿ ಅಂತ ಹೇಳಿದ್ದಾರೆ, ಕರ್ಕೊಂಡೋಗಿ ಪಾಪನ ಒಳಗಡೆ. ಥ್ಯಾಂಕ್ ಯು ಸಿಸ್ಟರ್. ಬನ್ನಿ ಅದಕ್ಕೆ ಹೋಗೋಣ. ಅಯ್ಯೋ ಪಾಪ ಬಿದ್ಬಿಟ್ಟು ಎಷ್ಟು ರಕ್ತ ಹೋಗಿದ್ಯೋ ಏನೋ, ಪ್ರಜ್ಞೆ ತಪ್ಪಿದೆ. ದೇವ್ರೆ, ಆ ಪಾಪಗೆ ಏನೋ ಆಗ್ದಂಗೆ ಹುಷಾರಾಗಂಗ್ ಮಾಡಪ್ಪ. ಬನ್ನಿಮ್ಮ ಬನ್ನಿ. ಯಾರಿಗೆ ಹುಷಾರಿಲ್ಲ? ಪಾಪುಗೇನೋ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ ಸಿಸ್ಟರು, ಅವ್ರು ನೀವೇನಾ? ಹೌದು ಡಾಕ್ಟ್ರೆ, ನಾವೇನೆ. ನನ್ನ ಮಗಳು ಮಂಚದ ಮೇಲಿಂದ ಬಿದ್ದು ರಕ್ತ ಹೋಗ್ಬಿಟ್ಟು ಪ್ರಜ್ಞೆ ತಪ್ಪಿದೆ ಡಾಕ್ಟ್ರೆ. ಬೇಗ ನೋಡಿ ಡಾಕ್ಟ್ರೆ, ಏನಾಗಿದೆ ಅಂತ ಹೇಳಿ. ಪಾಪುನ ಬೆಡ್ ಮೇಲೆ ಮನಗಿಸಿ. ಹಿಂಗಾಯ್ತು ಇದು? ಏನಾಯ್ತು ಪಾಪುಗೆ? ಸರ್, ಅದು ಮಂಚದ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ಲು ಸರ್, ಬಾಲ್ ಕೊಟ್ಟಿದ್ದೆ, ಆ ಬಾಲು ಕೆಳಗಡೆ ಬಿದ್ದೋಯ್ತು. ನಾನು ಏನೋ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ದೆ, ನಮ್ಮ ಅತ್ತೆ ಕೂತಿದ್ರು ಅಂತ ಹೇಳಿ ಟೀ ಮಾಡೋಣ ಅಂತ ಹೋದೆ, ನಮ್ಮ ಅತ್ತೆ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಆವಾಗ ಬಾಲ್ ಕೆಳಗಡೆ ಬಿದ್ದಿದೆಯಲ್ಲ, ಆ ಬಾಲ್ ತಗೊಳಕ್ಕೆ ಬಗ್ಗಿದಾಳೆ, ಹಂಗೇನೆ ಕೆಳಗಡೆ ಬಿದ್ದು ರಕ್ತ ಬಂದಿದೆ ಸರ್. ಅವಾಗಿಂದ ಪ್ರಜ್ಞೆನೇ ಇಲ್ಲ. ಸರಿಯಾಗಿ ನೋಡಿ ಡಾಕ್ಟ್ರೆ. ಹೌದಾ? ಪಾಪು ವಿಷಯದಲ್ಲಿ ಈ ತರ ನೆಗ್ಲೆಕ್ಟ್ ಮಾಡ್ತಾರೇನಮ್ಮ? ಕೆಳಗಡೆ ಕೂರಿಸ್ಬೇಕು ತಾನೇ ಪಾಪುನ? ನೋಡಿ, ಮಂಚದ ಮೇಲೆ ಕೂರಿಸಿದಿಂದ ಕೆಳಗಡೆ ಬಿದ್ದು ಈ ತರ ಅನಾಹುತ ಆಗಿದೆ. ಹೆಂಗೋ ಬೇಗ ಕರ್ಕೊಂಡ್ ಬಂದಿದ್ದೀರಾ, ಇಲ್ಲ ಅಂದಿದ್ರೆ ಮಗು ಪ್ರಾಣಕ್ಕೆ ಅಪಾಯ ಕಣಮ್ಮ. ಡಾಕ್ಟ್ರೆ, ಇವಾಗ ಪಾಪು ಕಂಡೀಷನ್ ಹೇಗಿದೆ ಡಾಕ್ಟ್ರೆ? ಹುಷಾರಾಗ್ತಾಳೆ ತಾನೆ? ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟ್ರೆ, ನಮ್ಮ ಪಾಪುನ ಹುಷಾರಾಗಂಗ್ ಮಾಡಿ ಡಾಕ್ಟ್ರೆ. ನೋಡಿ, ಪಾಪುಗೆ ಏನು ಆಗಿಲ್ಲ, ಏನು ತೊಂದರೆ ಆಗಲ್ಲ, ನೀವೇನು ಗಾಬರಿ ಪಡಕ್ ಹೋಗ್ಬೇಡಿ. ನೋಡಮ್ಮ, ಪಾಪುಗೆ ಏನು ಆಗಿಲ್ಲ. ಸ್ವಲ್ಪ ಭಯದಿಂದ ಪ್ರಜ್ಞೆ ಕಳ್ಕೊಂಡಿದೆ ಅಷ್ಟೇನೆ. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಬ್ಯಾಂಡೇಜ್ ಹಾಕಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಪ್ರಜ್ಞೆ ಬಂದ ತಕ್ಷಣ ಮನೆಗೆ ಕರ್ಕೊಂಡೋಗಿ, ನಾಳೆ ಬಂದು ಒಂದ್ಸಾರಿನ ಚೆಕ್ ಮಾಡಿಸ್ಕೊಂಡು ಕರ್ಕೊಂಡೋಗಿ. ಡಾಕ್ಟ್ರೆ, ಇನ್ನು ಎಷ್ಟೊತ್ತಾಗುತ್ತೆ ಡಾಕ್ಟ್ರೆ ಪ್ರಜ್ಞೆ ಬರೋಕ್ಕೆ? ಏನು ಗಾಬರಿ ಪಡ್ಬೇಡ್ರಮ್ಮ. ನಾನು ಹೇಳ್ತಾ ಇದ್ದೀನಲ್ಲ, ಅಂತ ಸೀರಿಯಸ್ ಏನೂ ಆಗಿಲ್ಲ ಅಂತನ. ಭಯಕ್ಕೆ ಪ್ರಜ್ಞೆ ಹೋಗಿದೆ ಅಷ್ಟೇನೆ, ಸ್ವಲ್ಪ ಬ್ಲಡ್ ಹೋಗಿತ್ತಲ್ಲ, ಬ್ಯಾಂಡೇಜ್ ಮಾಡಿದ್ದೀನಿ, ಮತ್ತಿನ್ನೇನು ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ಕಾಯಿರಿ, ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ತಕ್ಷಣ ಕರ್ಕೊಂಡು ಹೋಗಿವ್ರಂತೆ ಮನೆಗೆ. ರಶ್ಮಿ ಎಲ್ಲೇ ಪಾಪು? ಎಲ್ಲೇ ಹೇಗಿದ್ದಾಳೆ ನನ್ನ ಪಾಪು? ಭಯ ಪಡೋಂಥದ್ದು ಏನು ಆಗಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದು ಬ್ಯಾಂಡೇಜ್ ಮಾಡಿಬಿಟ್ಟು ಹಣೆಗೆ ಸ್ವಲ್ಪ ಪೆಟ್ಟಾಗಿ ರಕ್ತ ಹೋಗಿತ್ತು, ಅದನ್ನೆಲ್ಲ ಬ್ಲಡ್ ಎಲ್ಲ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡಿದ್ದಾರೆ. ಹಂಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಡಾಕ್ಟ್ರು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ದಾರೆ. ನೀನೇನು ಭಯ ಪಡಬೇಡ, ಆರಾಮಾಗಿರು, ಏನು ಆಗಲ್ಲ, ಪಾಪುಗೆ ಚೆನ್ನಾಗಾಗ್ತಾಳೆ. ಏನ್ ರಾಧಾ ನೀನು? ಪಾಪುನ್ ಬಿಟ್ಟು ಎಲ್ಲೋಗಿದ್ದೆ ನೀನು? ಪಾಪು ನೋಡ್ಕೊಳಕ್ ಆಗ್ತಾ ಇರ್ಲಿಲ್ವಾ? ಅಂಥದ್ದೇನು ಕೆಲಸ ಇತ್ತು? ನಾನು ಹೇಳ್ದೆ ತಾನೆ, ಪಾಪು ಆಟ ಆಡ್ತಾ ಇರ್ಬೇಕಾರೆ ಅವಳ ಜೊತೆ ನೀರು ಎಲ್ಲೂ ಹೋಗ್ಬೇಡ ನೀನು ಅಂತನ. ಹಂಗಂದ್ರೂ ನೀನು ಈ ತರ ಮಾಡಿದ್ಯಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾ ಜವಾಬ್ದಾರಿ ಹೇಳು? ನಿಂಗೆ ಸ್ವಲ್ಪನಾದ್ರೂ ಗೊತ್ತಾಗಲ್ವಾ? ಅಣ್ಣ, ಈಗ ಅದಕ್ಕೆ ಯಾಕೆ ಬೈತೀಯ? ಈಗ ಹಾಸ್ಪಿಟ್ಲು ಇದು, ಮನೆಗೆ ಹೋಗಿ ಮಾತಾಡುವಂತೆ, ಸುಮ್ಮನೆ ಇರು. ಅಲ್ಲ ರಶ್ಮಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಮಗು ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ರೀ, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಅತ್ತೆ ಯಾಕೋ ತಲೆನೋಯ್ತಾ ಇದೆ, ಕಾಪಿ ಕಾಸ್ಕೊಡು ಅಂತ ಹೇಳಿದ್ರು, ಅದಕ್ಕೆ ಅತ್ತೆ ಹತ್ರ ಪಾಪನ್ ಕುಂಡ್ರಿಸ್ಬಿಟ್ಟು ಬಾಲ್ ಕೊಟ್ಟು ಹೋದೆ. ಆದ್ರೆ ಅತ್ತೆ ಹೊರಗಡೆ ಏನೋ ಸೀರೆ ಏನೋ ಬಂದಿದೆ ಅಂತ ಹೇಳಿ ನೋಡಕ್ ಹೋಗಿದ್ದಾರೆ, ನನಗೂ ಹೇಳೋಗಿಲ್ಲ. ನಾನು ಕಾಪಿ ಕಾಸ್ತಾ ಇದ್ದೆ. ಆ ಪಾಪು ಆ ಬಾಲಲ್ಲಿ ಆಟ ಆಡ್ತಿತ್ತಲ್ಲ, ಬಾಲ್ ಕೆಳಗ್ ಬಿದ್ದ ತಕ್ಷಣ ಅದನ್ನ ತಗೊಳಕ್ ಹೋಗಿ ಕೆಳಗಡೆ ಬಿದ್ದಿದೆ ಅಷ್ಟೇನೆ. ಇದ್ರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ಹೌದಾ, ಹೋಗ್ಲಿ ಬಿಡು, ಇನ್ನೇನ್ ಮಾಡೋದು. ಸದ್ಯ ನಮ್ಮ ಪಾಪುಗೆ ಏನು ಆಗಿಲ್ವಲ್ಲ, ಅಷ್ಟೇ ಸಮಾಧಾನ ನನಗೆ. ಸರಿ, ಪಾಪು ಪ್ರಜ್ಞೆ ಬಂತಾ ಇಲ್ವಾ ನೋಡು. ಪಾಪು 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 ಡಾಕ್ಟ್ರೆ, ಪಾಪು ಪ್ರಜ್ಞೆ ಬಂತು ಅನ್ಸುತ್ತೆ, ಅಳ್ತಾ ಇದ್ದಾಳೆ, ಎತ್ಕೊಳ್ಳ ಅವಳನ್ನ? ಸರಿ, ಎತ್ಕೊಳ್ಳಿ. ಈಗ ಕರ್ಕೊಂಡೋಗಿ ಬ್ಯಾಂಡೇಜ್ ಬಿಚ್ಚಬೇಡಿ, ನಾಳೆ ಇಲ್ಲೇ ಹಾಸ್ಪಿಟ್ಲಿಗೆ ಬಂದು ಬಿಚ್ಚಿಸ್ಕೊಂಡೋಗಿ, ಹಂಗೆ ಇನ್ನೊಂದ್ಸರಿ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಡೋಗಿ. ಇನ್ಮೇಲಿಂದ ಹುಷಾರಾಗಿ ನೋಡ್ಕೊಳ್ಳಿ.
ತಗೊಳ್ಳಿ, ಇದರಲ್ಲಿ ಟಾನಿಕ್ ಬರ್ದಿದ್ದೀನಿ. ಇದನ್ನ ತಗೊಂಡೋಗಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಟೈಮು ಆಗ್ಬೇಕು, ಮಿಸ್ ಮಾಡಬಾರ್ದು. ಕೊಡಿ ಡಾಕ್ಟ್ರೆ, ನಾನು ತಗೊಂತೀನಿ ಟಾನಿಕ್. ನೀನ್ ತಗೊಂತೀಯ ಟಾನಿಕಾ? ನಿನಗಲ್ಲಮ್ಮ ಟಾನಿಕು, ಪಾಪುಗೆ. ಅಯ್ಯೋ ಡಾಕ್ಟ್ರೆ, ನಾನು ಹೇಳಿದ್ದು ಪಾಪುಗೆನೆ. ನಾನೇನೆ ತಗೊಂಬರ್ತೀನಿ ಮೆಡಿಕಲ್ಗೆ ಹೋಗಿ ಅಂತ ಹೇಳ್ದೆ ಅಷ್ಟೇನೆ. ನಿಮಗೆ ನಾನೇ ಕುಡಿತೀನಿ ಟಾನಿಕ್ ಅಂತ ತಿಳ್ಕೊಂಡಿದ್ದೀರಲ್ಲ ಡಾಕ್ಟ್ರೆ. ತುಂಬಾ ಕಾಮಿಡಿ ಮಾಡ್ತೀರಪ್ಪ ನೀವು. ಸುಮ್ಮನೆ ಹೇಳ್ದೆ ಕಣಮ್ಮ, ಬೇಜಾರು ಮಾಡ್ಕೋಬೇಡ. ಆಯ್ತು ಡಾಕ್ಟ್ರೆ, ಬೇಜಾರೇನಿಲ್ಲ, ಥ್ಯಾಂಕ್ ಯು. ಸರಿ ಅಮ್ಮ, ಪಾಪುನ್ ಹುಷಾರಾಗಿ ನೋಡ್ಕೊಳ್ಳಿ. ಹೋಗ್ ಬನ್ನಿ. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಡೀರಿ ಮನೆಗೆ ಹೋಗೋಣ. ಅಣ್ಣ ನಡಿಯೋ ಬೇಗ. ರಾಧಾ ಬಾ, ರಾಧಾ ಹೋಗೋಣ ಮನೆಗೆ. ಆಹಾ, ನನಗೆ ಕಾಣಿಸ್ತಂಗೆ ಶಾವ್ಗೆ ಉಪ್ಪಿಟ್ಟು ಮಾಡಿ ಬಚ್ಚಿಕ್ಕಿದ್ದಾಳೆ ಅನ್ಸುತ್ತೆ ಇವಳು ತಿಂಬಕ್ಕೆ. ಅವ್ಳು ಬರೋ ಅಷ್ಟೊತ್ತಿ ನಾನೇ ತಿಂದು ಎಲ್ಲ ಖಾಲಿ ಮಾಡ್ತೀನಿ, ನೋಡ್ತಾ ಇರು. ನನಗೇನೆ ಯಾಮರ್ಸಕ್ ಬರ್ತಾಳೆ ಇವಳು. ನನ್ನ ತಂಗಿ ಹೇಳ್ತಿದ್ಲು ಇವಳು ಸರಿ ಇಲ್ಲ ಅಂತಾನ. ನಾನು ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿದ್ದಂಗೆಲ್ಲನ ನೋಡ್ದ, ನನಗೆ ಕಾಣ್ದಂಗೆ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂಬಕ್ಕೆ ರೆಡಿ ಆಗಿದ್ಲು ಏನ ಇವಳು. ಇದೇನಪ್ಪ ಇದು? ಏನೋ ಕೈ ಬರ್ತಾ ಇಲ್ಲ. ಅಯ್ಯೋ ಅಯ್ಯೋ, ಏನಾಯ್ತು ನನಗೆ? ಬಾಯಿನೂ ಆಡ್ಸಕ್ಕಾಗ್ತಾ ಇಲ್ಲ. ಇದ್ಯಾಕಿದು ಮುಷ್ಣಿ ಹಿಂಗ್ ಹೋಗ್ತಾ ಐತೆ ನಂದು ಒಂದ್ ಕಡೆಗೆ. ಏನಾಯ್ತಪ್ಪ ದೇವ್ರೆ? ಇದೇನಪ್ಪ ಇದು? ಕೈ ಬತ್ತಿಲ್ಲ, ಕಾಲು ಬತ್ತಾ ಇಲ್ಲ. ಏನಾಯ್ತಪ್ಪ ದೇವ್ರೆ ನನಗೆ? ಅಯ್ಯೋ ಯಾರು ಇಲ್ವೇ? ಅಯ್ಯೋ ಯಾರಾದ್ರೂ ಬರಪ್ಪ. ಅಯ್ಯೋ ದೇವ್ರೆ, ಏನಪ್ಪ ಇದು? ಕೈ ಕಾಲು ಆಡ್ಸಕ್ಕೆ ಬತ್ತಿಲ್ಲ ನನಗೆ. ಏನಾಯ್ತಪ್ಪ? ರಾಧಾ ರಾಧಾ, ಅಯ್ಯೋ ಯಾರು ಮಾತಾಡ್ತಾನೆ ಇಲ್ಲ. ಮನೇಲಿ ಯಾರಾದ್ರೂ ಇದಾರೋ ಇಲ್ವೋ? ರಾಧಾ ರಾಧಾ, ಅಯ್ಯೋ ರಾಜಕಯ್ಯ ರಾಜಕಯ್ಯ, ಇದ್ಯಾಕೆ ಹಿಂಗೆ? ಏನಾಯ್ತು ನಿನ್ಗೆ? ಯಾಕೆ ಹಿಂಗ್ ಬಿದ್ದಿದ್ಯಾ? ಅದು ಗಂಗಮ್ಮ, ಬಾರೆ, ಯಾಕೆ ಕೈ ಕಾಲು ಆಡ್ಸಕ್ಕೆ ಬರ್ತಾ ಇಲ್ಲ. ನನ್ನ ಬಾಯಿನೂ ಯಾಕೋ ಸೊಟ್ಟ ಆದಂಗಾಗೈತಿ. ಬಾಯಿನೂ ಸರಿಯಾಗಿ ಮಾತಾಡಕ್ಕೂ ಬರ್ತಾ ಇಲ್ಲ. ನೋಡಿ ಏನಾಗೈತಿ ಅಂತಾನ. ಅಯ್ಯಯ್ಯೋ, ಯಾಕ ನಿನ್ಗೆ ಲಕ್ಕ ಹೊಡೆದಿರ್ಬೇಕು ಅನ್ಸುತ್ತೆ. ಅದಕ್ಕೆ ಕೈ ಕಾಲು ಬತ್ತಿಲ್ಲ, ಅದಕ್ಕೇನೆ ಬಾಯಿನೂ ಸೊಟ್ಟ ಹೋದಂಗಾಗೈತಿ. ಯಾರು ಇಲ್ವೇ ಮನೆಯಾಗೆ? ನಿನ್ ಸೊಸೆ, ನಿನ್ ಮಗಳು, ಮಗ ಎಲ್ಲಿ ಹೋದ್ರು ಎಲ್ಲನ? ಅದು ಅದು ಆ ಪಿಳ್ಳಿಗೆ ಯಾಕೋ ಬಿದ್ದು ಗಾಯ ಆಗಿತ್ತು. ಅದಕ್ಕೆ ನನ್ನ ಮಗಳು ನನ್ನ ಸೊಸೆನು ಆಸ್ಪತ್ರೆ ಕರ್ಕೊಂಡು ಹೋದ್ರು ಕಣೆ ಗಂಗಮ್ಮ. ಅಯ್ಯೋ ನನ್ನ ಎತ್ತೆ ಎತ್ತೆ, ಅಯ್ಯೋ ಎತ್ತಿ ಮನ್ಗುಸೆ ಮಂಚದ ಮೇಕೆ. ಯಾಕೋ ನಾನು ಒಬ್ಳು ಹೆಂಗೆತ್ತಾನೆ ನಿನ್ನ? ನನ್ನ ಕೈಲಿ ಆಗಲ್ಲಮ್ಮ. ಇರು, ಹೊರಗೆ ಯಾರನ್ನ ಇದ್ರೆ ಕರಿತೀನಿ. ಒಂದ್ ಲೋಟ ನೀರ್ ತಕೊಂಬಂದು ನೀರ್ ಕುಡ್ಸೆ. ನೀರ್ ಕುಡಿ ಹಂಗಾಗೈತೆ ನನ್ಗೆ. ಯಾಕನ ನೀರ್ ಕುಡ್ಸೆ ಗಂಗಮ್ಮ, ನೀರ್ ಕುಡ್ಸೆ. ನನಗ್ ಬಾಯರ್ಕೆ ಆಗೈತೆ, ಜಲ್ದಿ ಹೋಗಿ ತಕೊಬರಗೆ. ಸರಿ ತಗೊಂಬತ್ತೀನಿ. ಸುಮ್ನೀರ್, ಗಾಬರಿ ಪಡ್ಕೋಬೇಡ, ಸುಮ್ನೀರ್, ತಗೊಂಬತ್ತೀನಿ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ನನಗೆ ಲಕ್ಕ ಹೊಡೆದೈತಾ? ಅಯ್ಯೋ ಅಯ್ಯೋ, ಕೈ ಬತ್ತಿಲ್ಲ, ಕಾಲು ಬತ್ತಿಲ್ಲ. ಏನ್ ಮಾಡೋದಪ್ಪ? ತಾಳ್ರಾಜಕಯ್ಯ, ನೀರ್ ಕುಡಿ. ಸಾಕು ಕಣೆ ಗಂಗಮ್ಮ, ಯಾರನ್ನ ಇದಾರೇನ ನೋಡಗೆ. ಸರಿ ಇರು, ಭಯ ಪಡಕ್ ಹೋಗ್ಬೇಡ. ಯಾರನ್ನ ಇದಾರೇನ ನೋಡಿ ಕರ್ಕೊಂಬತ್ತೀನಿ, ಸುಮ್ನಿರು. ರಾಧಾ ಕೃಷ್ಣ, ಬೇಗ ಬರ್ರಿ, ಬೇಗ ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತೇಳಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.